ಮತದಾರರ ಪಟ್ಟಿಯಲ್ಲಿ ಆಗಿರುವಂಥ ಗೊಂದಲಗಳನ್ನು ಅವರು ಉಲ್ಲೇಖಿಸಿದ್ದಾರೆ. ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮತದಾರರ ಪಟ್ಟಿಯನ್ನು ಸೇರ್ಪಡೆ ಮಾಡಬೇಕಾದ್ರೆ ಅಥವಾ ಅದನ್ನು ಡಿಲೀಟ್ ಮಾಡಬೇಕಾದ್ರೆ BLO 2ಗಳು ಪ್ರತಿ ಬೂತಿನಲ್ಲಿ BLO 2 ಅಂತೇಳಿ ಎಲ್ಲ ರಾಜಕೀಯ ಪಕ್ಷದವರು ಕೂಡ ನೇಮಕವನ್ನು ಮಾಡ್ತಾರೆ. ನನ್ನ ಮತಕ್ಷೇತ್ರದಲ್ಲಿ 220 ಬೂತ್ ಇದೆ ಅಂತಂದರೆ ನಾನು 220 BLO 2ಗಳು ನಾನು ನೇಮಕ ಮಾಡ್ತೇನೆ, BJP ನೇಮಕ ಮಾಡುತ್ತೆ, ಕಾಂಗ್ರೆಸ್ ಮಾಡುತ್ತೆ, ಉಳಿದಂಥವ್ರು ಎಲ್ಲರೂ ಕೂಡ ಮಾಡ್ತಾರೆ. ಈ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾದ್ರೆ ಏನಾದರೂ ಸಮಸ್ಯೆಗಳಿದ್ರೆ BLO 2 BLO 1ಗೆ ಅದನ್ನು ಒದಗಿಸಬೇಕು. ಹಾಗಾದರೆ ಕಾಂಗ್ರೆಸ್ಸಿಗೆ BLO 2ಗಳು ಸಿಗಲೇ ಇಲ್ವಾ? BLO 2ಗಳು ಚುನಾವಣೆಗಿಂತ ಮುಂಚೆ ಇದನ್ನು ಯಾಕೆ ರೈಸ್ ಮಾಡಲಿಲ್ಲ? ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಮತದಾರರ ಪಟ್ಟಿಯ ಲೋಪದೋಷಗಳು ಕಾಣಲಿಲ್ಲ. ಈಗ ಲೋಕಸಭಾ ಸಂದರ್ಭದಲ್ಲಿ ಇದರ ಲೋಪದೋಷಗಳು ನಿಮ್ಗೆ ಹೆಂಗೆ ಕಾಣುತ್ತೆ? ನಿಮ್ಮ ಕಾಂಗ್ರೆಸ್ಸಿನ BLO 2 ಇದನ್ನು ಮೊದಲೇ ಆಕ್ಷೇಪಣೆಯನ್ನು ಎತ್ತಿದ್ರೆ ಇವತ್ತು ನೀವು ಎತ್ತಿರುವಂಥ ಈ ಪ್ರಶ್ನೆಗಳನ್ನು ನಿಮ್ಮ BLO 2ಗೆ ನೀವು ಕೇಳಬೇಕು, ಚುನಾವಣಾ ಆಯೋಗಕ್ಕಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ನೀವು ಅದನ್ನು ಕೇಳೋದಲ್ಲ. ನಿಮ್ಮ ಪಾರ್ಟಿಯ BLO 2 ಏನು ಮಾಡ್ತಾ ಇದ್ದ ನಿಮ್ಮ ಆ ಬೂತ್ನಲ್ಲಿ ಅನ್ನುವಂಥದ್ದು ಇವತ್ತು ರಾಹುಲ್ ಗಾಂಧಿ ಅವರು ಅದನ್ನು ಸ್ಪಷ್ಟ ಮಾಡಬೇಕು. ಎರಡನೇದು, ಯಾವುದೇ ಚುನಾವಣೆಗಳಲ್ಲಿ ಈ ರೀತಿ ಆಕ್ಷೇಪಣೆಗಳಿದ್ದರೆ ಮತದಾನ ನಡೆದಂಥ ಪ್ರಕ್ರಿಯೆ ಸಂದರ್ಭದಲ್ಲೇ ನಾವು ಆಕ್ಷೇಪಣೆಯನ್ನು ಕೊಡ್ತೇವೆ. ಚುನಾವಣೆ ಮುಗಿದು 1.25 ವರ್ಷದ ನಂತರ ಯಾರು ಆಕ್ಷೇಪಣೆಗಳನ್ನು ಹಿಂಗೆ ಬಹಿರಂಗವಾಗಿ ಎತ್ತೋದಿಲ್ಲ. ಮತದಾರ ಪಟ್ಟಿಯನ್ನು ಇವರು ನೋಡೋದಿಲ್ಲ, ಮತದಾನ ಪ್ರಕ್ರಿಯೆ ಬಗ್ಗೆಯೂ ವಿಶ್ವಾಸ ಇಲ್ಲ, ಮತದಾರ ಬಗ್ಗೆಯೂ ಕೂಡ ಅವ್ರಿಗೆ ವಿಶ್ವಾಸ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ಸಿಗೆ ಇವತ್ತು ಅನಿಸಿದೆ. ಬೇರೆ ಬೇರೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ EME ಮಿಷನ್ನು ಸರಿ ಇರುತ್ತೆ, BJP ಗೆದ್ದಾಗ ಮಾತ್ರ EME ಮಿಷನ್ ಸರಿ ಇಲ್ಲ ಅನ್ನುವಂಥ ಆರೋಪಗಳನ್ನು ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಮಾಡಿತ್ತು. ನಾನು ಕಾಂಗ್ರೆಸ್ಸಿಗೆ ವಿನಂತಿ ಮಾಡ್ತೇನೆ, ರಾಜ್ಯದ ಚುನಾವಣಾ ಪಟ್ಟಿ ನಿಮಗೆ ನೀವು ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದಾಗ ಮತದಾರರ ಪಟ್ಟಿ ಸರಿ ಇತ್ತು. ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವು ಸೋತಾಗ ಈ ಮತದಾರರ ಪಟ್ಟಿ ಸರಿ ಇಲ್ಲ ಅನ್ನುವಂಥ ನಿಮ್ಮ ವಾದಗಳು ಮುಂದೆ ಬೇಡ. ಒಂದೇ ಮತದಾನ ಪಟ್ಟಿ ಇರಲಿ. ಅದಕ್ಕೆ ಹೇಳಿದ್ದು ನಾವು, ಒನ್ ನೇಷನ್ ಒನ್ ಎಲೆಕ್ಷನ್ ಇದ್ದರೆ ಒಂದೇ ಮತದಾನದ ಪಟ್ಟಿ ಇರುತ್ತೆ, ಎಲ್ಲವೂ ಕೂಡ ಸುಲಲಿತವಾಗಿ ನಡೀಲಿಕ್ಕೆ ಸಾಧ್ಯ ಇದೆ. ಈ ನಮ್ಮ ಒನ್ ನೇಷನ್ ಒನ್ ಎಲೆಕ್ಷನ್ ನೀವು ಒಪ್ಕೊಳ್ಳಿ, ಅವಾಗ ಎಲ್ಲದೂ ಕೂಡ ಸರಿಯಾಗಲಿಕ್ಕೆ ಕಾರಣ ಆಗುತ್ತೆ.